ನಾವೀಗ ಕಾರ್ಕಳದ ಭಾಳಷ್ಟು ಎತ್ತರದ ಪ್ರದೇಶ, ಪ್ರಕೃತಿ ಭಾಳಷ್ಟು ಸುಂದರವಾಗಿ ಕಾಣುತ್ತೆ ಈ ಪ್ರದೇಶದಲ್ಲಿ. ಪರ್ಪಲೆ ಗಿರಿ ಈ ಇತ್ತೀಚಿನ ದಿನಗಳಲ್ಲಿ ದೈವಿ ವಿಚಾರದಲ್ಲಿ ಭಾಳಷ್ಟು ಪ್ರಖ್ಯಾತಿ ಪಡೆದ ಸ್ಥಳ. ಆ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೇವೆ. ನೋಡಿ ಹೇಗಿದೆ ಈ ಪ್ರದೇಶ, ಎತ್ತರದ ಪ್ರದೇಶ. ಈಗ ಎತ್ತರದ ಪ್ರದೇಶವನ್ನು ನಾವು ನಮ್ಮ ವಾಹನದಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ಅಲ್ಲಿ ಆ ಪ್ರದೇಶಕ್ಕೆ ಕಲ್ಕುಡ ಸಹಪರಿವಾರ ಸನ್ನಿಧಾನಕ್ಕೆ ಹೋಗುವ ಇಲ್ಲೊಂದು ಬೋರ್ಡ್ ಅಳವಡಿಸಲಾಗಿದೆ. ನೋಡಿ, ಇನ್ನಷ್ಟು ಮಣ್ಣಿನ ಹಾದಿಯಾಗಿ ನಾವು ಮೇಲ್ಗಡೆ ಹೋಗಬೇಕು. ಇಲ್ಲಿ ಕಳೆದ ಹಲವಾರು ವರ್ಷಗಳ ಹಿಂದೆ ಇಲ್ಲಿ ಗೇಟ್ ಅಳವಡಿಸಿ ಇಲ್ಲಿ ಒಳಕ್ಕೆ ಬರದ ಹಾಗೆ ಒಂದು ರೀತಿಯ ಅಕ್ರಮ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಈ ದೈವಸ್ಥಾನ ಆರಂಭ ಆಗುವ ಮೊದಲು ಇಲ್ಲಿಯ ಸಂಘಟನೆಗಳು ಮತ್ತು ಸ್ಥಳೀಯ ಭಕ್ತರೆಲ್ಲ ಸೇರಿಕೊಂಡು ಒಂದು ರೀತಿಯ ಹೋರಾಟವನ್ನೇ ಮಾಡಿ ಈಗ ಈ ಕ್ಷೇತ್ರಕ್ಕೆ ಸಲೀಸಾಗಿ ಜನ ಬರಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಭಾಳಷ್ಟು ಸುಂದರವಾದ ಪ್ರದೇಶ ಇದು. ಕಾರ್ಕಳದಲ್ಲೇ ಒಂದು ಕಾಲಘಟ್ಟದಲ್ಲಿ ಅತಿ ಸುಂದರವಾದ ಪ್ರಕೃತಿ ಮತ್ತು ಧಾರ್ಮಿಕ ಕ್ಷೇತ್ರ ಇರುವ ಒಂದು ಎತ್ತರದ ಪ್ರದೇಶ, ಪುಣ್ಯದ ಪ್ರದೇಶ ಹೇಳಿಯೇ ಇದು ಪರಿಗಣನೆ ಆಗುತ್ತೆ. ಒಂದು ಕಾಲಘಟ್ಟದಲ್ಲಿ ಇನ್ನೊಂದು ಕೆಲವು ವರ್ಷಗಳ ನಂತರ ಇದು ಭಾಳಷ್ಟು ಪರಿಣಾಮಕಾರಿ ಕ್ಷೇತ್ರ, ಭಾಳಷ್ಟು ಪ್ರಭಾವಿ ಕ್ಷೇತ್ರ, ಭಾಳಷ್ಟು ಕಾರಣಿಕ ಕ್ಷೇತ್ರ. ಹೀಗೆ ಲಕ್ಷಾಂತರ ಭಕ್ತಾದಿಗಳನ್ನು ಕೂಡ ತನ್ನತ್ತ ಸೆಳೆದು ಅವರ ಭಕ್ತಿಯ ಕಾಣಿಕೆಯನ್ನು ಇಲ್ಲಿ ಸಮರ್ಪಣೆ ಆಗುತ್ತೆ ಹೇಳುವ ಒಂದು ವಿಶ್ವಾಸ, ಧಾರ್ಮಿಕ ನಂಬಿಕೆ ಎಲ್ಲ ಭಕ್ತಾದಿಗಳದ್ದು ಕೂಡ ಆಗಿದೆ. ಹಾಗಾಗಿ ಇಲ್ಲಿಯ ಈ ವ್ಯವಸ್ಥೆಯನ್ನು ಒಂದು ಪರಿಣಾಮಕಾರಿಯಾಗಿ ಬೆಳೆಸುವಲ್ಲಿ ಇಲ್ಲಿಯ ಸಮಿತಿ ಏನಿದೆ, ಆ ಹತ್ತೂರು ಪರ್ಪಲಗಿರಿ ಟ್ರಸ್ಟ್ನ ಮುಖಾಂತರ ಇಲ್ಲಿಯ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು, ಆಮೇಲೆ ಇನ್ನೂ ಮುಂದುವರಿದು ಇನ್ನೊಂದು ದಿನ ಗೌರಿಶಂಕರ ದೇವಸ್ಥಾನ, ಈಶ್ವರನ ದೇವಸ್ಥಾನವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡುವ ನಿಟ್ಟಿನಲ್ಲಿ ಕೂಡ ಇಲ್ಲಿಯ ಸಂಘಟಕರು, ಇಲ್ಲಿಯ ಭಕ್ತಾದಿಗಳು, ಇಲ್ಲಿಯ ಯಾರೆಲ್ಲ ಈ ಕ್ಷೇತ್ರದ ಬಗ್ಗೆ ಧಾರ್ಮಿಕ ನಂಬಿಕೆ ಇದೆ, ಏನೆಲ್ಲ ವಿಚಾರಗಳಿವೆ, ಈ ಬಗ್ಗೆ ಇಲ್ಲಿಯ ಸಮಸ್ತ ಆಸ್ತಿಕ ವರ್ಗ ಇಲ್ಲಿಯನ್ನು ಇನ್ನಷ್ಟು ಈ ಕ್ಷೇತ್ರವನ್ನು ಬೆಳಗುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನೋಡಿ, ಇಲ್ಲಿ ಗಮನಿಸ್ಬೋದು, ಭಾಳಷ್ಟು ಎತ್ತರದ ಪ್ರದೇಶ. ನಾವೀಗ ಆ ಪರ್ಪಲೆ ಗಿರಿಯ ಕಲ್ಕುಡ ಸಹಪರಿವಾರ ದೈವಗಳು ಎಲ್ಲಿ ದೈವಸ್ಥಾನ ಇದೆ ಆ ಪ್ರದೇಶಕ್ಕೆ ನಾವು ತೆರಳ್ತಾ ಇದ್ದೇವೆ. ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ಆಗ್ತಿದೆ. ಲಕ್ಷಾಂತರ ಮಂದಿ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಈ ಕ್ಷೇತ್ರ ಇನ್ನಷ್ಟು ಮತ್ತಷ್ಟು ಪ್ರಭಾವಿ ಆಗುತ್ತೆ ಹೇಳೋ ಒಂದು ವಿಶ್ವಾಸ ಎಲ್ಲರದ್ದು ಕೂಡ. ಸಂಪೂರ್ಣ ಮಣ್ಣಿನ ರಸ್ತೆ ಇದೆ. ಅಲ್ಲಲ್ಲಿ ರಸ್ತೆ ಒಂದಷ್ಟು ಸಣ್ಣ ಸಣ್ಣ ಕಲ್ಲುಗಳಿಂದ ಆವೃತವಾಗಿ ಸಂಚಾರ ಭಾಳಷ್ಟು ಕಷ್ಟ ಇದೆ ಬರಲಿಕ್ಕೆ. ಆದರೆ ಈ ಪ್ರದೇಶಕ್ಕೆ ಬಂದ ಮೇಲೆ ಆಗುವ ಒಂದು ಆಗುವ ಖುಷಿಯೇ ಬೇರೆ, ಮನಸ್ಸಿಗೆ ಆಗುವ ಒಂದು ನೆಮ್ಮದಿಯೇ ಬೇರೆ. ಯಾಕಂದರೆ ಸಾಯಂಕಾಲದ ಹೊತ್ತು ಇಲ್ಲಿ ಕೂತರೆ ಒಂದು ರೀತಿಯ ಧ್ಯಾನಾಸಕ್ತರಾಗುವ ಎಲ್ಲ ಪ್ರಾಕೃತಿಕ ಲಕ್ಷಣ ಕೂಡ ಈ ಪ್ರದೇಶದಲ್ಲಿದೆ. ಒಂದು ರೀತಿಯ ದೈವಿ ಆಕರ್ಷಣೆ ಹೇಳುವಂಥ ಒಂದು ಈ ವಿಚಾರವೇ ಇಲ್ಲಿಯ ಮಣ್ಣಿನಲ್ಲಿ ಅಡಗಿದೆ. ವೀಕ್ಷಕರೇ, ನಾವೀಗ ಪರ್ಪಲಗಿರಿಯ ಮೇಲ್ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನೋಡಿ, ಈಗ ಹತ್ತೂರು ಕೃಷ್ಣಗಿರಿ ಕಲ್ಕುಡ ದೇವಸ್ಥಾನ ಟ್ರಸ್ಟ್ನ ಸಮಿತಿಯವರು ಅಧ್ಯಕ್ಷರು ಸುಭಾಷ್ ಹೆಗ್ಡೆ ಅವರು ಮತ್ತು ಕಾರ್ಯದರ್ಶಿ ಸತ್ಯೇಂದ್ರ ಭಟ್ರು ಇಲ್ಲಿದ್ದಾರೆ. ಈ ಕಡೆ ನೋಡಿ, ತಾವು ಗಮನಿಸ್ಬೋದು, ದೇವಸ್ಥಾನ ಒಂದಷ್ಟು ಭಕ್ತಾದಿಗಳು ಇಲ್ಲಿಗೆ ಬಂದು ನಮಿಸ್ತಾರೆ. ಈಗ ನಾವು ಒಂದಷ್ಟು ಹೊತ್ತು ಈಗ ದೇವಸ್ಥಾನದ ಬಗ್ಗೆ ಒಂದಷ್ಟು ವಿವರಣೆಗಳನ್ನು ಕೇಳೋಣ. ನಮಸ್ಕಾರ. ಈಗ ನೋಡಿ, ಈಗ ಈ ಕ್ಷೇತ್ರ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತಿದೆ. ಈಗ ಇಲ್ಲಿ ಯಾವುದೆಲ್ಲ ದೈವಗಳಿವೆ ಮತ್ತು ಅಭಿವೃದ್ಧಿ ಕಾರ್ಯ ಯಾವ ಹಂತದಲ್ಲಿ ಯಾವ ರೀತಿಯಲ್ಲಿ ಹೋಗ್ತಾ ಇದೆ? ಇದು ಹತ್ತೂರು ಪರ್ಪಲೆ ಕೃಷ್ಣಗಿರಿ ಕಲ್ಕುಡ ದೇವಸ್ಥಾನ ಟ್ರಸ್ಟ್ ರಿಜಿಸ್ಟರ್ಡ್. ಇಲ್ಲಿ ಅದರ ಹೆಸರಿನಲ್ಲಿ ಜಾಗವನ್ನು ನಾವು 2016ರಲ್ಲಿ 19ರಲ್ಲಿ ಖರೀದಿ ಮಾಡಿ ಅದರ ನಂತರ ಇಲ್ಲಿ ಕಲ್ಕುಡ, ಕರ್ಲುಟಿ, ತುಕತ್ತರಿ ಮತ್ತು ಈ 3 ದೈವಗಳ ಸಾನ್ನಿಧ್ಯಗಳು ಮತ್ತು ಉಳಿದ ಪರಿವಾರ ದೈವಗಳು ಮತ್ತು ನಾಗ ಸಾನ್ನಿಧ್ಯ ಮತ್ತು ಇನ್ನು ಮುಂದಕ್ಕೆ ಗೌರಿಶಂಕರ ದೇವಸ್ಥಾನ ಕೂಡ ಆಗಲಿಕ್ಕೆ ಉಂಟು. ಈಗ ಅದರ ಪೂರ್ವಭಾವಿಯಾಗಿ ಈಗ ಕಲ್ಕುಡ ದೇವಸ್ಥಾನದ ಈಗ ತಳಕಟ್ಟಿನ ಅಂದರೆ ನಿಮ್ಮ ಈ ಫೌಂಡೇಶನ್ನ ಕೆಲಸ ಈಗ ಸಂಪೂರ್ಣವಾಗಿದೆ. ಈಗ ಮರದ ಕೆಲಸವು ಕೂಡ 70% ಆಗಿದೆ. ಮತ್ತು ಕಲ್ಲಿನ ಶಿಲ್ಪಿಗಳ ಕೆಲಸವು ಕೂಡ ಅದರಲ್ಲಿ ಕೆತ್ತನೆ ಎಲ್ಲ ಇರುವುದರಿಂದಾಗಿ ಆನೆ ಮತ್ತು ಬೇರೆ ಬೇರೆ ಚಿತ್ರಗಳು ಅದರಲ್ಲಿ ಬರ್ತದೆ. ಅದು ಕೂಡ ಈಗ ಸಾಧಾರಣ ಒಂದು 70% ಕೆಲಸ ಆಗಿದೆ. ಇನ್ನೀಗ ಒಂದು 10 ದಿನದ ಒಳಗೆ ಇಲ್ಲಿ ಕಟ್ಟಲು ಪ್ರಾರಂಭ ಮಾಡಲಾಗ್ತದೆ. ಅದರ ನಂತರ ಇಲ್ಲಿ ಭಕ್ತಾದಿಗಳು ಸಂಕ್ರಾಂತಿಗೆ ನೂರಾರು ಜನರು ಅವರವರ ಸಮಸ್ಯೆಗಳನ್ನು ಹೇಳಿಕೊಂಡು ಅದು ಸಮಸ್ಯೆ ನಿವಾರಣೆ ಆಗಿ ಮತ್ತು ಪುನಃ ಇನ್ನೊಂದು ಸಂಕ್ರಾಂತಿ ಪೂಜೆಗೆ ಕೂಡ ಅವರಲ್ಲಿ ಬರ್ತಾರೆ. ಅದು ಸುಳ್ಯದಿಂದ ಇರ್ಬೋದು, ಇಲ್ಲದಿದ್ದರೆ ಬೈಂದೂರು ಕಡೆಯಿಂದ ಇರ್ಬೋದು. ಭಾರಿ ದೂರದಿಂದ ಜನರು ಕೂಡ ಇಲ್ಲಿ ಬಂದು ಅವರ ಕೆಲಸ ಎಲ್ಲ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಅವ್ರದ್ದು ಕೆಲಸ ಆಗ್ತದೆ. ಹಾಗೆ ಮುಂದಿನ ದಿನದಲ್ಲಿ ಇಲ್ಲಿ ದೇವಸ್ಥಾನ ಈಗ ಡಿಸೆಂಬರ್ ಇಲ್ಲದಿದ್ದರೆ ಜನವರಿ ತಿಂಗಳ ಒಳಗೆ ಅಂದರೆ ಸಂಕ್ರಾಂತಿಯ ಆ ಪರ್ವಕಾಲದಲ್ಲಿ ಇದು
ನಮ್ಮ ಕಲ್ಕುಡ ದೇವಸ್ಥಾನದ ಇದನ್ನು ಯಾವುದು ನಿಮ್ಮ ಬ್ರಹ್ಮಕಲಶವನ್ನು ಅದರದ್ದು ಮಾಡೋದಂತ ನಾವು ಈಗಾಗಲೇ ಅಂದರೆ ದಿನ ಇನ್ನೂ ನಿಶ್ಚಯ ಮಾಡಬೇಕು. ನಾವು ಆಲೋಚನೆ ಮಾಡಿ ಇಟ್ಟಿದ್ದೇವೆ ಎಲ್ಲ ಭಕ್ತರ ಸಹಕಾರದಿಂದ. ಮತ್ತು ಎಲ್ಲ ಜನರು ಕೂಡ ನಮಗೆ ಕಾರ್ಕಳದಲ್ಲಿ ಎಲ್ಲ ಪಕ್ಷ ಭೇದ ಮರೆತು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ವಿಶೇಷ. ಇಲ್ಲಿ ಯಾವುದೇ ರೀತಿಯ ರಾಜಕೀಯ ನಾವು ಮಾಡ್ತಾ ಇಲ್ಲ. ಅಂದರೆ ಎಲ್ಲ ರೀತಿಯಲ್ಲಿ ಎಲ್ಲ ಭಕ್ತರು ನಮಗೆ ಒಂದೇ. ಅದರಿಂದಾಗಿ ಎಲ್ಲರೂ ಕೂಡ ನಮಗೆ ಇಲ್ಲಿ ಈ ಕ್ಷೇತ್ರಕ್ಕೆ ನಮಗೆ ಹೆಗಲು ಕೊಟ್ಟು ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯಲ್ಲಿ ಕೂಡ ಸಹಾಯ ಮಾಡಬೇಕಂತೇಳಿ ಟ್ರಸ್ಟಿನ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇಲ್ಲಿ ಈಗ ವರ್ಷಕ್ಕೊಮ್ಮೆ ಅಗೆಲ್ ಸೇವೆ ನಡೀತದೆ, ಒಂದಷ್ಟು ಮಂದಿ ಜನ ಬರ್ತಾರೆ. ಈಗ ಎಷ್ಟು ವರ್ಷಗಳಿಂದ ಇಲ್ಲಿ ಅಗೆಲ್ ಸೇವೆ ನಡೆಯುತ್ತೆ ಮತ್ತು ಆ ಸಂದರ್ಭದಲ್ಲಿ ಎಷ್ಟು ಮಂದಿ ಬರ್ತಾರೆ ಇಲ್ಲಿಗೆ? ಕಳೆದ 4 ವರ್ಷಗಳಿಂದ ಅಗೆಲ್ ಸೇವೆ ನಡೀತಾ ಉಂಟು. ಪ್ರಸ್ತುತ ಈ ವರ್ಷ ಮೇ ತಿಂಗಳಲ್ಲಿ ಆದಂಥ ಅಗೆಲ್ ಸೇವೆಗೆ ಸುಮಾರು 2,000 ಜನರು ಆಗಮಿಸಿದರು. ಭಕ್ತಾದಿಗಳು ತಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೈವಕ್ಕೆ ತೋಡ್ಕೊಂಡು ಪ್ರಸಾದವನ್ನು ಪಡ್ಕೊಂಡಿದ್ದರು. ಸುಮಾರು 450 ಹರಕೆಯ ಕೋಳಿ ಸೇವೆಗಳು ಹಾಗೂ ಇತರ ಪ್ರಸಾದ ಸೇವೆಗಳೆಲ್ಲ ಬಂದಿತ್ತು. ನಮಗೂ ಒಂದು ಖುಷಿ ಆಗ್ತಾ ಉಂಟು. ಸಮಸ್ತ ಹಿಂದೂ ಸಮಾಜವನ್ನು ಒಗ್ಗೂಡಿಸಿಕೊಂಡು ಇಲ್ಲಿ ಒಂದು ಮುಂದಿನ ದಿನಗಳಲ್ಲಿ ಭವ್ಯವಾದ ಕಲ್ಕುಡ ದೇವಸ್ಥಾನವನ್ನು ಹಾಗೂ ಸಪರಿವಾರ ಹಾಗೂ ಗೌರಿಶಂಕರ ದೇವಸ್ಥಾನವನ್ನು ನಿರ್ಮಿಸಲಿದ್ದೇವೆ. ಸಮಸ್ತ ಹಿಂದೂ ಸಮಾಜದ ಎಲ್ಲರ ಒಂದು ಒಗ್ಗೂಡುವಿಕೆಯಿಂದ ಸಹಕಾರದಿಂದ ಬರುವ ಜನವರಿ ತಿಂಗಳಲ್ಲಿ ಕಲ್ಕುಡ ದೇವಸ್ಥಾನವನ್ನು ಇದು ಬ್ರಹ್ಮಕಲಶೋತ್ಸವವು ನೆರವೇರಲಿದೆ. ಹಾಗೂ ಮುಂದಿನ ಅದೇ ಕಾಲಘಟ್ಟಕ್ಕೆ ಪುನೊಮ್ಮೆ ದೈವದ ಕೋಲವು ನಡೆಯಲಿದೆ. ನಮ್ಮ ಈ ಕಲ್ಕುಡ ದೇವಸ್ಥಾನದ ಈ ಗುಂಡದ ಕೆಲಸದ ಎಲ್ಲ ಕೆಲಸ ಕಾರ್ಯಗಳನ್ನು ಕಾರ್ಕಳದ ಎಲ್ಲ ಶಿಲ್ಪಿಗಳ ಒಗ್ಗೂಡುವಿಕೆಯಿಂದ ಮಾಡುತ್ತಿರುವುದೊಂದು ಉಚಿತವಾಗಿ ಒಂದು ವಿಶೇಷ ಒಂದು ಅಂದರೆ ಕಲ್ಕೊಡನು ಶಿಲ್ಪಿಗಳ ಗುರು. ಆ ಶಿಲ್ಪಿಗಳಿಗೆ ಗುರು ಕಾಣಿಕೆಯಾಗಿ ಕಾರ್ಕಳದಲ್ಲಿರುವಂತಹ ಎಲ್ಲ ಕಲ್ಲಿನ ಕೆಲಸದ ಶಿಲ್ಪಿಗಳು, ಮರದ ಕೆಲಸದ ಶಿಲ್ಪಿಗಳು ಉಚಿತವಾಗಿ ಮಾಡಿಕೊಡ್ತಿದ್ದಾರೆ. ನಮಗೆ ಸ್ವಲ್ಪ ನಾಮಿನಲ್ ಖರ್ಚುಗಳು ಅದು ಇದೆಲ್ಲ ಮಾತ್ರ ಆಗ್ತಾ ಉಂಟಲ್ಲದೆ, ಆದರೆ ಇನ್ನು ಅದಕ್ಕೆ ಕೊಡಿಯಡೆ ಆಗಬೇಕು. ಸುತ್ತುಪೌಳಿ ಹಾಗೂ ಮೂಲಭೂತ ಸೌಕರ್ಯಗಳು ಇದಕ್ಕೆಲ್ಲ ತುಂಬ ಖರ್ಚುಂಟು. ಸಮಸ್ತ ಹಿಂದೂ ಸಮಾಜ ನಮ್ಮೊಡನೆ ಕೈಜೋಡಿಸಿ ಆದಷ್ಟು ಶೀಘ್ರವಾಗಿ ಸುತ್ತುಪೌಳಿ ಹಾಗೂ ಗೌರಿಶಂಕರ ದೇವಸ್ಥಾನ ಮೂಲಸೌಕರ್ಯಗಳು, ರೋಡು ಎಲ್ಲ ಆಗಬೇಕು. ತಮ್ಮೆಲ್ಲರ ಸಹಕಾರವನ್ನು ನಾವು ಕೇಳ್ತಿದ್ದೇವೆ. ವೀಕ್ಷಕರೇ, ಒಂದು ವಿಚಾರ ಏನಂದರೆ, ಕಳೆದ 4 ವರ್ಷಗಳಿಂದ 2019ರಿಂದ ಈ ಕ್ಷೇತ್ರದ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಆರಂಭ ಆಯಿತು. ಆದರೆ ಕೆಲವು ವರ್ಷಗಳಲ್ಲಿ ಇಲ್ಲಿ ಬರುವ ಜನ ಎಷ್ಟು ಅಂತ ಕೇಳಿದರೆ ಲಕ್ಷಾಂತರ ಮಂದಿ. ಕೋಲ ಆಗೋ ಸಂದರ್ಭದಲ್ಲಿ ಹಲವಾರು ಊರುಗಳಿಂದ ಜನ ಇಲ್ಲಿಗೆ ಬರ್ತಾರೆ. ಯಾಕಂದರೆ ಒಂದೇ ಉದ್ದೇಶ, ಇಲ್ಲಿ ನಡೆಯುವ ಏನು ಧರ್ಮ ಕಾರ್ಯ ಇದೆ, ಏನೊಂದು ಪವಿತ್ರ ಕಾರ್ಯ ಇದೆ, ಅದನ್ನು ವೀಕ್ಷಣೆ ಮಾಡಿ ತಾವು ಕೃತಾರ್ಥರಾಗಬೇಕು, ಭಕ್ತಿಯ ಸೇವೆಗಳಲ್ಲಿ ನಾವು ಪಾಲ್ಗೊಳ್ಳಬೇಕು. ಅದೇ ರೀತಿ ಅಗೆಲು ಸೇವೆ ಆರಂಭದ ದಿನದಲ್ಲಿ ಬಹಳಷ್ಟು ಕಡಿಮೆ ಇತ್ತು. ಇಲ್ಲಿ ಬರುವ ಕೋಳಿಗಳ ಸಂಖ್ಯೆ, ಹರಕೆಯ ಸಂಖ್ಯೆ. ಈಗ ಹರಕೆ 1000ಕ್ಕಿಂತಲೂ ಮೇಲೆ ಇಲ್ಲಿ ಹರಕೆ ಬರ್ತದೆ. ಇದು ಒಂದು ರೀತಿಯಲ್ಲಿ ಇಲ್ಲಿಯ ದೈವಿ ಶಕ್ತಿಯ ಒಂದು ಪವಾಡ ಏನು. ಅನಂತರ ಇಲ್ಲಿಯ ಈ ನಮ್ಮ ಕಾರ್ಕಳ ಮೂಲತಃ ಕಾರ್ಕಳದವರೇ ಕಲ್ಕುಡ. ಹಾಗಾಗಿ ಇಲ್ಲಿಯ ಈ ಕ್ಷೇತ್ರದ ಪರಿಣಾಮಕಾರಿ ಆಗ್ತದೆ ಹೇಳುವ ವಿಚಾರದಲ್ಲಿ ಒಂದು ಏನು ಜನರ ಕಲ್ಪದಿಂದ ಅದಕ್ಕೆ ಪೂರಕವಾಗಿ ಈ ಕ್ಷೇತ್ರ ಬೆಳೀತಾ ಇದೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.